ಅಪ್ಪ ಐ ಲವ್ ಯು ಸಿನಿಮಾ KRS ಎನ್ನುವಂತಹ ಒಂದು ಪ್ರೊಡಕ್ಷನ್ ಅಡಿಯಲ್ಲಿ ಬರ್ತಾ ಇದೆ. ಈ ಸಿನಿಮಾ ಇದೇ ಏಪ್ರಿಲ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಕಥೆಯೇ ಹೀರೋ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎರಡು ಪ್ಯಾರಲಲ್ ಆಗಿ ಅಪ್ಪ ಮಗನ ಸಂಬಂಧ ನಮ್ಮ ಕಣ್ಮುಂದೆ ತರುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಿರುತ್ತೆ ಅಪ್ಪ ಮಗಳು ಅಂತಂದ್ರೆ ಅದೊಂದು ರೀತಿ ಡಿಫ್ರೆಂಟ್ ಬಾಂಡಿಂಗ್. ಅಪ್ಪ ಅಂತ ಹೋಗ್ಬಿಟ್ಟು ಅಮ್ಮ ಏನೋ ಅಪ್ಪನನ್ನ ಅಪ್ಕೊಂಡ್ಬಿಡ್ಬಹುದು ಮಗಳು. ಆದ್ರೆ ಅಪ್ಪ ಮಗ ಅಂತ ಬಂದಾಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ಕಂದ್ರ ಇರುತ್ತೆ. ನಿಜವಾಗ್ಲೂ ಯಾಕೆ ಆ ಡಿಫ್ರೆನ್ಸ್ ಇರುತ್ತೆ ಅಥವಾ ಅಪ್ಪ ಮಗನ ಸಂಬಂಧ ಹೇಗಿರ್ಬೇಕು ಅನ್ನೋದಕ್ಕೆ ಸಿನಿಮಾಗಳು ನಮ್ಗೆ ಸಾಕ್ಷಿ ಆಗ್ತಾ ಹೋಗುತ್ತೆ. ಕೆಲವು ಸಿನಿಮಾಗಳು ಎವಲ್ಯೂಷನ್ ಆಗುತ್ತೆ. ಯಾಕಂದ್ರೆ ರಾಜ್ಕುಮಾರ ಸಿನಿಮಾವನ್ನ ನೋಡಿ ತಮ್ಮ ತಂದೆ ತಾಯಿಯನ್ನ ಅದೆಷ್ಟೋ ಜನ ಮರಳಿ ತಮ್ಮ ಗೂಡಿಗೆ ಕರ್ಕೊಂಡು ಹೋದ್ರಂತೆ. ಬಹುಶಃ ಅಪ್ಪ ಐ ಲವ್ ಯು ಈ ಒಂದು ಸಿನಿಮಾದ ಮೂಲಕ ಅದೆಷ್ಟೋ ಸಂಬಂಧಗಳು ಸರಿಯಾಗಬಹುದು ಅಂತ ನನ್ಗನ್ಸುತ್ತೆ. ಆದ್ರಿಂದ ಇಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿರುವಂತ ಈ ಚಿತ್ರತಂಡಕ್ಕೆ ಒಂದು ಜೋರಾದ ಚಪ್ಪಾಳೆಗಳನ್ನ ನಿಮ್ಮ ಕಡೆಯಿಂದ ನೀಡಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಸರ್ ಜೊತೆಲೆ ಇದು 5ನೇ ಸಿನಿಮಾ ಮಾಡಿದ್ದೀನಿ ನಾನು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಏನಂದ್ರೆ ಅವರು ಪಾರ್ಕ್ ಮೆಟ್ ನಾವಲ್ಲ ಒಂದು 5 ಜನ. ಅದರಲ್ಲಿ ನನ್ನ ಪಾತ್ರ ಹೆಸರು ಶುಗರ್ಲೆಸ್ ಶ್ರೀನಿವಾಸ್ ಅಂತ ಅವರ ಹೆಸರಿಟ್ಟಿದ್ರು. ಆಮೇಲೆ ಅವ್ರ ಫ್ಯಾಮಿಲಿನಲ್ಲಿ ಏನೇನಾಗುತ್ತೆ ಅಂತ ನಮ್ಮ ಹತ್ರ ಬಂದು ಹಂಚ್ಕೊಳ್ಳೋರು ಪಾರ್ಕ್ನಲ್ಲಿ. ಕತೆ ಪೂರ್ತಿ ಗೊತ್ತಿಲ್ಲ ನನಗೆ. ಇಡೀ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆ ಸಿನಿಮಾದಲ್ಲಿ ಪ್ರೇಮ್ ಸರ್ ಅವ್ರ ಜೊತೆಲಿ ನಾವಿಲ್ಲ, ಅವ್ರದ್ದೇ ಟ್ರ್ಯಾಕ್ ಬೇರೆ ನಮ್ಮದೇ ಬೇರೆ. ಭಾಳ ಚೆನ್ನಾಗಿ ಬಂದಿರುತ್ತೆ ಅಂತ ಕಾಣುತ್ತೆ. ನಾನು ಡಬ್ಬಿಂಗ್ ನೋಡೋಕೆ ಗೊತ್ತಾಯ್ತು ನನಗೆ ಸಿನಿಮಾ. ಈಗ ಟ್ರೈಲರ್ ನೋಡಿದ ಮೇಲೆ ಇನ್ನು 100% ಗೊತ್ತಾಯ್ತು. ಡೈರೆಕ್ಟ್ರು ಅಲ್ಲಿ ಡೈರೆಕ್ಟರ್ ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ. ನನಗೆ ಅಷ್ಟು ಮಾತಾಡೋಕ್ಕೆ ಬರಲ್ಲ, ಡೈಲಾಗ್ ಹೇಳೋದಷ್ಟೇ. ಸಿನಿಮಾ ಸಕ್ಸಸ್ ಆಗಬೇಕು, ಥಿಯೇಟ್ರ್ನಲ್ಲಿ ಓಡಬೇಕಂತ ನನ್ನ ಆಸೆ. ಲಾಸ್ಟ್ ಟೈಮು ನಾನು ಅದೇ ಹೇಳಿದ್ದೆ, 100 ದಿನ ಓಡಬೇಕಂತ ಬೇರೆ ಒಂದು ಪ್ರೋಗ್ರಾಮ್ನಲ್ಲಿ. ಇದು 100 ದಿನ ಓಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಪ್ಪ ಐ ಲವ್ ಯು ಸಿನಿಮಾ ಯಾಕೆ ನೋಡಬೇಕು ಅನ್ನೋದೊಂದು ಕ್ವಶನ್ ಬರುತ್ತೆ. ಇದರಲ್ಲಿ ಏನಂತಂದರೆ, ಒಂದು ಅತ್ಯುತ್ತಮವಾದಂಥ ಕನ್ನಡ ಚಿತ್ರ, ಜೊತೆಗೆ ಉತ್ತಮವಾದಂಥ ಕತೆ ನಮ್ಮ ನಿರ್ದೇಶಕರು ಮಾಡಿಕೊಂಡಿದ್ದಾರೆ. ಪ್ರೇಮ್ ಸರ್ ಇದುವರೆಗೂ ಆಯ್ಕೆ ಮಾಡದೇ ಇರತಕ್ಕಂಥ ಭಾಳ ಸ್ಪೆಷಲ್ ಆಗಿ ವಿಭಿನ್ನವಾಗಿ ಆಯ್ಕೆ ಮಾಡಿ ನಡೆಸಿರ್ತಕ್ಕಂಥ ಸಿನಿಮಾ ಇದು. ಜೊತೆಗೆ ಮಾನ್ವಿತಾ ಮ್ಯಾಮ್ ಕೂಡ. ಅದಾದ ನಂತರ ತಬ್ಲಾನಣಿ ಸಾರು ತಂದೆ ಪಾತ್ರನ ಭಾಳ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ತಂದೆ ಮತ್ತು ಮಗನ ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು. ಸಿನಿಮಾದಲ್ಲಿ ಭಾಳ ಮುಖ್ಯವಾದ್ದು ಪ್ರೀ ಕ್ಲೈಮ್ಯಾಕ್ಸು ಮತ್ತು ಕ್ಲೈಮ್ಯಾಕ್ಸ್ ಭಾಳ ಅತ್ಯುತ್ತಮವಾಗಿದೆ. ಎಲ್ಲರೂ ನೋಡಿ ದಯವಿಟ್ಟು ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಅಪ್ಪ ಐ ಲವ್ ಯು. ನಾನು ಶೋರ್ ಆಡಿಯನ್ಸ್ ಎಲ್ಲರೂ ಮತ್ತೆ ಅವ್ರ ಅಪ್ಪ ಅವರ ಇರೋ ಮಧ್ಯೆ ಸಂಬಂಧನ ಮತ್ತೆ ನೆನ್ಸ್ಕೊಂತಾರೆ. ಈವನ್ ಎಡಿಟ್ ಮಾಡ್ಬೇಕಾದ್ರೆ ನಾವು ಒಂದಷ್ಟು ಕೆಲವೊಂದು ಇದರಲ್ಲಿ ಎಮೋಷನ್ ಆಗಿ ಇದು ಹಿಂಗೆ ವರ್ಕ್ ಆಗೇ ಆಗುತ್ತೆ. ಯಾಕಂದರೆ ಹೈ ಟೆಂಪೋ ಲೋ ಟೆಂಪೋ ಎಲ್ಲ ಇರುತ್ತೆ. ತುಂಬ ನಮ್ಮನ್ನ ಕಟಿಂಗ್ ಎಜ್ ಸೀಟಲ್ಲಿ ಕೂರಿಸೋ ಒಂದು ಕಂಟೆಂಟ್ ಆ್ಯಕ್ಚುಲಿ ತುಂಬ ಸಖತ್ತಾಗಿದೆ. ಇವೆಲ್ಲ ನೋಡಿ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತೀನಿ. ಮತ್ತು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆಮೇಲೆ ಟೆಕ್ನಿಕಲಿ ಕಂಟೆಂಟ್ ತುಂಬ ರಿಚ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ನೋಡಿ ಥಿಯೇಟ್ರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾಣಿ ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಆಪರ್ಚುನಿಟಿ ಸರ್. ಆ್ಯಂಡ್ ಆದಷ್ಟು ಚೆನ್ನಾಗಿ ಮಾಡಿದ್ದೀನಿ. ನಾನು ಹೊಸಬ ಆದ್ರೂ ನನಗೆ ಇಷ್ಟು ದೊಡ್ಡ ಮೂವಿಗೆ ನನಗೆ ಅವಕಾಶ ಕೊಟ್ಟಿದ್ದಾರೆ ನಾಣಿ ಸರ್ ಆ್ಯಂಡ್ ಅಥರ್ವಾರಿ ಅವರು. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಪ್ರೇಮ್ ಸರು ಅಷ್ಟೇ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ನನಗೆ. ಇವಾಗ ರೀಸೆಂಟಾಗಿ ಒಂದು ಪ್ರಿವ್ಯೂ ನೋಡಿದಾಗಲೂ ಅವರು ಎಷ್ಟು ಚೆನ್ನಾಗಿ ಇನ್ಪುಟ್ ಕೊಟ್ಟರು ಅಂದರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಸಪೋರ್ಟ್. ಆ್ಯಂಡ್ ಜ್ಯೋತಿ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಶೇರಿಂಗ್. ನೀವು ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡ್ತಾ ಇದ್ರೆ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಸಂಜಯ್ ಸರ್, ಜೀವಿತಾ ಮೇಡಮ್ ಥ್ಯಾಂಕ್ ಯು, ಮಾನ್ವಿತಾ ಮೇಡಮ್ ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಪ್ಲೀಸ್ ಬಂದು ಈ ಸಿನಿಮಾ ನೋಡಿ. ಐ ಹೋಪ್ ಇದು ನಿಮಗೆ ಖಂಡಿತ ಡಿಸಪಾಯಿಂಟ್ಮೆಂಟ್ ಆಗಲ್ಲ. ತುಂಬ ಖುಷಿ ಪಡ್ತೀರಾ ಈ ಸಿನಿಮಾ ನೋಡಿ. ಥ್ಯಾಂಕ್ ಯು.
ಎಸ್ ಆಕಾಶ್ ಪರ್ವ ಅಂತ ಮ್ಯೂಸಿಕ್ ಡೈರೆಕ್ಟರ್ ಈ ಸಿನಿಮಾಗೆ. 4 ಸಾಂಗ್ ಇದೆ ಈ ಸಿನಿಮಾಲಿ. ಪೃಥ್ವಿ ಭಟ್ ಅವರು, ವಿಜಯ್ ಪ್ರಕಾಶ್ ಸರ್ ಆ್ಯಂಡ್ ಮಧ್ವೇಶ್ ಅವರು ಹಾಡಿದ್ದಾರೆ 4 ಸಾಂಗು. ಆ್ಯಂಡ್ ಕಿನಾಲ್ ರಾಜ್ ಸರ್, ಕವಿರಾಜ್ ಅವರು ಆ್ಯಂಡ್ ಕೆ ಕಲ್ಯಾಣ್ ಸರ್, ನಾಗೇಂದ್ರ ಪ್ರಸಾದ್ ಸರ್ ಅವರು ಸಾಹಿತ್ಯ ಬರೆದಿದ್ದಾರೆ 4 ಸಾಂಗಿಗೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ನಾನೇ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು. ಇಲ್ಲ, ಫಸ್ಟ್ ಸಿನಿಮಾ ಅಲ್ಲ ಸರ್, ಇದು ರಿಲೀಸ್ ಆಗ್ತಿರೋದು 4ನೇ ಸಿನಿಮಾ ಸರ್. ಸೊ ನಾವು ಟೆಕ್ನಾಲಜಿಲಿ ಎಷ್ಟೇ ಮುಂದುವರೆದ್ರೂ ಕೂಡ ಅಪ್ಪನ ಮೌನದಲ್ಲಿ ಏನಿದೆ ಅನ್ನೋದನ್ನ ಕಂಡುಹಿಡಿಯುವಂತ ಟೆಕ್ನಾಲಜಿ ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಮ್ಮ ಅಂತಂದ್ರೆ ಎಲ್ಲವನ್ನ ಬಹುಶಃ ಅತ್ತು ಕಣ್ಣೀರ್ ಹಾಕಿ ಅವೆಲ್ಲವನ್ನ ಹೊರಗಾಕ್ಬಿಡ್ತಾಳಂತೆ. ಅಪ್ಪ ಕಣ್ಣೀರ್ ಹಾಕೋದು ಕಾಣಿಸೋದೇ ಇಲ್ಲ. ಅದರಿಂದ ಅವರಲ್ಲೂ 1000 ಮಾತುಗಳಿದೆ, ಅದನ್ನ ಕಿವಿಗೊಟ್ಟು ಕೇಳುವಂತ ತಾಳ್ಮೆ ನಮ್ಮಲ್ಲಿರ್ಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಸಿನಿಮಾವನ್ನ ನಮ್ಮ ಸ್ಯಾಂಡಲ್ವುಡ್ಗೆ ನೀಡ್ತಿರುವಂತಹ ನಿರ್ದೇಶಕರನ್ನ ನಾನೀಗ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ ಅತ್ತರ್ ಆರ್ಯ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಈ ಒಂದು ಸಿನಿಮಾದ ಮೇಜರ್ ರೋಲ್, ಒಂದು ಏನು ಸಪೋರ್ಟ್ ಸಿಸ್ಟಮ್ ಪಿಲ್ಲರ್ ಅಂತಂದ್ರೆ ತಪ್ಪಾಗಲ್ಲ, ನಮ್ಮ ತಬ್ಲಾ ನಾಣಿ ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ. ಹಾಗೆ ನಮ್ಮ ಚಂದನವನಕ್ಕೆ ಜೊತೆಯಾಗಿ ಪ್ರೀತಿಯ ಪಲ್ಲಕ್ಕಿಯನ್ನ ಏರಿ ಬಂದಂತಹ ಗುಣವಂತ ನಮ್ಮ ಜೊತೆಗಿದ್ದಾರೆ. ಪ್ರೇಮ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಸಿನಿಮಾದ ಪ್ರತಿಭಾವಂತ ನಾಯಕ ನಟಿ, ಹಾಗೆ ಒನ್ ಆಫ್ ದಿ ಬ್ರೇವ್ ವುಮನ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು, ನಮ್ಮ ಟಗರು ಪುಟ್ಟಿ ಮಾನ್ವಿತಾ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಬ್ಯೂಟಿಫುಲ್ ಆಗಿ ಚಪ್ಪಾಳೆ ಬರ್ಬೋದಾ ನೀವೆಲ್ಲರ ಕಡೆಯಿಂದ? ಥ್ಯಾಂಕ್ ಯು. ಹಾಗೆ ಸಂಜಯ್ ಅವರು ತಬಲಾ ನಾಣಿಯವರ ಮಗನ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತವರು. ಇದು ಅವರ ಡೆಬ್ಯೂ ಸಿನಿಮಾ, ಅವರನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ತಬಲಾ ನಾಣಿಯವರ ಸೊಸೆಯ ಪಾತ್ರವನ್ನ ಮಾಡಿರುವಂತಹ ಜೀವಿತಾ ಅವರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಿದ್ದೀನಿ.